ಕೋಕೋನಟ್ ತೆಂಗಿನಕಾಯಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಡೈಲಿ ರೂಟೀನ್ ಇಲ್ಲ ನಮ್ಮ ಡಯಟ್ ಅಲ್ಲಿ ಅಂತಂದ್ರೆ ನಾವು ಹಲವಾರು ಬಗೆಗಳಿಗೆ ಈ ತೆಂಗಿನಕಾಯಿನ ಉಪಯೋಗಿಸ್ತೀವಿ. ಅದೇ ರೀತಿ ತೆಂಗಿನಕಾಯಿ ಎಣ್ಣೆ ಅದರಲ್ಲೂ 2 ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ, ಇಲ್ಲ ಪ್ಲೇನ್ ಕೋಕೋನಟ್ ಆಯಿಲ್ ಅಂತ. ಕೊಬ್ಬರಿಯಿಂದ ತೆಗೆಯುವಂತ ಎಣ್ಣೆನ ಕೋಕೋನಟ್ ಆಯಿಲ್ ಅಂತ ಹೇಳ್ಬೋದು. ಕೋಲ್ಡ್ ಪ್ರೆಸ್ ಆಗಿರ್ಬೋದು, ಇಲ್ಲ ಗಾಣದ ಎಣ್ಣೆ ಆಗಿರ್ಬೋದು. ಅದೇ ರೀತಿ ಫ್ರೆಶ್ ಕೋಕೋನಟ್ ಇಂದ ಕಾಯಿ ಹಾಲು ತೆಗೆದು ಆ ಕಾಯಿ ಹಾಲಿಂದ ಫ್ಯಾಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುವಂಥದ್ದನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಹೇಳ್ತೀವಿ. ಇದರಲ್ಲಿ ಹಲವಾರು ಪಾಲಿಫಿನಾಲ್ ಅಂಶಗಳಿರುತ್ತೆ, ಯಾವುದು ಡೈರೆಕ್ಟ್ ಬರೀ ಕೋಕೋನಟ್ ಆಯಿಲ್ ಅಲ್ಲಿ ಸಿಗೋದಿಲ್ಲ. ಆ ಪಾಲಿಫಿನಾಲ್ಸ್ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತಂದ್ರೆ, ಎಸ್ಪೆಷಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಅಂತ ಏನ್ ಹೇಳ್ತೀವಿ. ಹಲವಾರು ಡೈಜೆಸ್ಟಿವ್ ಇಶ್ಯೂಸ್ ಇರುವಂತವರು, ತುಂಬಾ ಬೇಗ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಕಾನ್ಸ್ಟಿಪೇಷನ್ ಆಗುವಂಥದ್ದು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಂಥವರು ಇದನ್ನ ಬಳಸ್ಬೋದು. ಅದೇ ರೀತಿ ತಲೆ ಕೂದಲ್ಗಾಗಿರ್ಬೋದು, ಹುಟ್ಟಿರುವಂತ ಚಿಕ್ಕ ಮಗುವಿಂದ ಸತನ ಇದನ್ನ ಅಪ್ಲಿಕೇಶನ್ಗೆ ಯೂಸ್ ಮಾಡ್ಬೋದು. ಯಾರಿಗೆ ಸೋರಿಯಾಸಿಸ್ ಇರುತ್ತೋ ಇಲ್ಲ ಬೇರೆ ಸ್ಕಿನ್ ಕಂಡೀಷನ್ಸ್ ಇರುತ್ತೋ ಅವರು ಈ ಆಯಿಲ್ನ ಬಳಸಬಹುದು. ಯಾವಾಗ ಹೇಗೆ ಬಳಸಬೇಕು? ಒಂದು ಟಾಪಿಕಲ್ ಅಪ್ಲಿಕೇಶನ್ ಅಂದ್ರೆ ಹೊರಗಡೆ ಹಚ್ಚುವಂಥದ್ದು, ಎಲ್ಲಿ ಎಫೆಕ್ಟೆಡ್ ಏರಿಯಾ ಇರುತ್ತೆ ಅಲ್ಲಿಗೆ ಹಚ್ಚುವಂಥದ್ದು, ಇಲ್ಲ ಚಿಕ್ಕ ಮಕ್ಕಳಿಗೆ ಎಣ್ಣೆ ಮಾಲಿಶ್ ಮಾಡ್ಲಿಕ್ಕೂ ಇದನ್ನ ಉಪಯೋಗಿಸ್ಬೋದು. ಅದೇ ರೀತಿ ಇದನ್ನ ಓರಲ್ ಆಗಿ ತಗೊಳ್ಳುವಂಥದ್ದು ಅಂತಂದ್ರೆ 1 ಚಮಚ ಊಟದ ಮುಂಚೆ ಒಂದು ಚಮಚ ಪ್ರತಿ ಆಹಾರದ ಮುಂಚೆ ಇದನ್ನ ತಗೊಳ್ಳುವಂಥದ್ದು. ಬ್ರೇಕ್ಫಾಸ್ಟ್, ಲಂಚ್ ಮತ್ತೆ ಡಿನ್ನರ್. ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು. ಇಮ್ಯುನಿಟಿ ಬೂಸ್ಟಿಂಗ್ ಅಂದ್ರೆ ನಮ್ಮ ದೇಹದಲ್ಲಿ ಹಲವಾರು ಇಮ್ಯುನಿಟಿ ಬೂಸ್ಟ್ ಮಾಡುವಂತ ಕಾರ್ಯಗಳಿಗೆ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಯಾವುದೇ ತರ ಇನ್ಫೆಕ್ಷನ್ ಕಾಸ್ ಮಾಡುವ ಏಜೆಂಟ್ಸ್ ನಮ್ಮ ಗಟ್ಟಲ್ಲಿದ್ರೆ ಅಂದ್ರೆ ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿದ್ರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಹೆಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದವರಲ್ಲಿ ಇದು ತುಂಬಾ ಸಮಾಧಾನ ಇಲ್ಲ, ಹೊಟ್ಟೆ ಉರಿ ಇಲ್ಲ, ಈ ತರದ್ದು ಯಾವುದೇ ತರ ಸಿಂಪ್ಟಮ್ಸ್ ಇರ್ಬೋದು, ಅದನ್ನ ಕಡಿಮೆ ಮಾಡುವಂಥದ್ದು. ಗೊತ್ತಾಯ್ತಲ್ಲ ವೀಕ್ಷಕರೇ, ಎಷ್ಟು ಉಪಯೋಗಕಾರಿಯಾಗಿರುವಂತ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ನೀವು ಬಳಸ್ತಾ ಇದ್ರೆ ನಿಮ್ಮ ಡೈಲಿ ರೂಟೀನಲ್ಲಿ ಹಲವಾರು ಬೆನಿಫಿಷಿಯಲ್ ಎಫೆಕ್ಟ್ಸ್ ನೀವು ಕಾಣಿಸ್ಕೋಬಹುದು ಇದನ್ನ ಬಳಸೋದ್ರಿಂದ.